ಮಧ್ಯೆ ಸಂಭ್ರಮದಿಂದ ಸಾಗುತ್ತಿರುವ ದೇವಿಯ ಪಲ್ಲಕ್ಕಿ ಮೆರವಣಿಗೆ. ದೇವಸ್ಥಾನದ ಮುಂದೆ ಕೈ ಮುಗಿದು ದೇವಿ ದರ್ಶನ ಪಡೆಯುತ್ತಿರುವ ಭಕ್ತರ ದಂಡು. ಅಂದಹಾಗೆ ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಬನಶಂಕರಿ ದೇವಿಯ ದೇವಸ್ಥಾನದಲ್ಲಿ. ಹೌದು, ಉತ್ತರ ಕರ್ನಾಟಕದ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾಗಿರುವ ಬನಶಂಕರಿ ದೇವಿ ಜಾತ್ರೆ ಲಕ್ಷಾಂತರ ಭಕ್ತರ ಭಕ್ತಿಗೆ ಸಾಕ್ಷಿಯಾಯಿತು. ಬರೋಬ್ಬರಿ 1 ತಿಂಗಳ ಕಾಲ ನಿರಂತರವಾಗಿ ನಡೆಯುವ ಈ ಜಾತ್ರೆಗೆ ರಾಜ್ಯದಿಂದ ಮಾತ್ರ ಅಲ್ಲ, ಹೊರ ರಾಜ್ಯಗಳಿಂದಲೂ ಭಕ್ತರ ದಂಡು ಹರಿದು ಬರ್ತಿದೆ. ಜಾತ್ರಾ ವಿಶೇಷವಾಗಿ ನಡೆದ ರಥೋತ್ಸವ ಪ್ರಮುಖ ಆಕರ್ಷಣೆಯಾಗಿತ್ತು. 1924ನೇ ಇಸ್ವಿ ಇವತ್ತಿನ ದಿವಸ ಅಂದರೆ ಜನವರಿ 25 ಶ್ರೀದೇವಿಯ ಮಹಾರಥೋತ್ಸವ ಇವತ್ತು ಸಾಯಂಕಾಲ 5 ಗಂಟೆ 5 ನಿಮಿಷಕ್ಕೆ ಜರುಗ್ತದೆ. ಜನರು ತುಂಬ ಉತ್ಸಾಹದಿಂದ ಇದ್ದಾರೆ ಮತ್ತು ಉತ್ಸಾಹದಿಂದ ಭಾಗವಹಿಸ್ತಕ್ಕಂಥ ಜಾತ್ರೆ ಇದು. 1 ತಿಂಗಳವರೆಗೆ ಸಮಗ್ರವಾಗಿ ಇದು ನಡೀತಕ್ಕಂಥ ಜಾತ್ರೆ. ಈ ಜಾತ್ರೆಯಲ್ಲೇ ಎಲ್ಲರಿಗೂ ಬೇಕಾದಂಥ ಸಾಮಾನುಗಳು, ಆರ್ಥಿಕ ವಹಿವಾಟು ತುಂಬ ನಡೀತದೆ. ಮುಖ್ಯವಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಏನು ಒಂದು ಸ್ತ್ರೀ ಶಕ್ತಿ ಅಂತ ಏನು ಮಾಡ್ಯಾರಲ್ಲ, ಅಂದರೆ ಎಲ್ಲರಿಗೂ ಫ್ರೀ ಬಸ್ಸಿನ ಪ್ರಯಾಣ ಮಾಡಲ್ಲ, ಅದರಿಂದ ತುಂಬ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳಿಗೆ ತುಂಬ ಅನುಕೂಲ ಆಗಿದೆ ಮತ್ತು ದೇವಸ್ಥಾನಗಳಿಗೆ ಅಡ್ಡಾಡಲಿಕ್ಕೆ ಅವರಿಗೆ ತುಂಬ ಅನುಕೂಲ ಆಗಿದೆ. ಈ ಜಾತ್ರೆಗೆ ಅದರಿಂದ ಹೆಣ್ಮಕ್ಳ ಪ್ರಮಾಣ ಹೆಚ್ಚಿಗೆ ಆಗ್ತಂತ ತಿಳ್ಕೊಂಡು ನಮಗೆ ವಿಶ್ವಾಸ ಇದೆ. 1 ತಿಂಗಳವರೆಗೆ ದೇವಿ ದರ್ಶನ ತೊಗೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಅದರಿಂದ ತುಂಬ ಅನುಕೂಲ ಆಗ್ತದೆ ಮತ್ತು ಜನರಿಗೆ ಇಲ್ಲಿ ಜಾತ್ರೆಗೆ ಬಂದಂಥ ಜನರಿಗೆ ಮೂಲಭೂತ ಅವಶ್ಯಕತೆಗಳನ್ನು ಎಲ್ಲ ಪ್ರಮಾಣವಾಗಿ ಎಲ್ಲನೂ ಸರಿಯಾಗಿ ನಾವು ಮಾಡಿದ್ದೀವಿ. ಶ್ರೀ ಸೂಕ್ತ ಆಗಮಶಾಸ್ತ್ರದ ಮೂಲಕ ದೇವಿಗೆ ಪೂಜೆ ಸಲ್ಲಿಸಲಾಗಿದ್ದು ಪಲ್ಲಕ್ಕಿ ಮೆರವಣಿಗೆ ನಡೆಸಲಾಗಿದೆ. ಇದೇ ವೇಳೆ ತಲಾಂತರದಿಂದ ನಡೆದುಕೊಂಡು ಬಂದಿರುವ ಎತ್ತಿನ ಬಂಡಿ ಮೆರವಣಿಗೆ ಮೂಲಕ ತೇರಿನ ಹಗ್ಗ ತರಲಾಯಿತು. ಗದಗ ಜಿಲ್ಲೆ ಪಾಡಲಗೇರಿ ಗ್ರಾಮದ ಭಕ್ತರು ನೀಡುವ ತೇರಿನ ಹಗ್ಗವನ್ನೇ ಇಲ್ಲಿ ಬಳಕೆ ಮಾಡುವುದು ಸಂಪ್ರದಾಯವಾಗಿದ್ದು ದೇವಸ್ಥಾನ ಮಂಡಳಿ ಶಾಸ್ತ್ರೋಕ್ತವಾಗಿ ರಥೋತ್ಸವ ನಡೆಸಿಕೊಟ್ರು. ಆ ರಥೋತ್ಸವದ ಒಂದು ವಿಶೇಷತೆಯನ್ನು ಹೇಳುವುದಾದರೆ, ಇವತ್ತಿನ ದಿವಸ ನಮ್ಮದೇನು ಒಂದು ನವಚಂಡಿ ಹೋಮ ಮುಗಿತು ಅಂತ ಹೇಳ್ತೇವೆ. ಅದು ಮುಗಿದು ಆದ ಮೇಲೆ ನಾವು ಆ ಮಹಾರಥೋತ್ಸವದ ಸನ್ನಿಧಾನದಲ್ಲಿ ಹೋಗಿ ಅಲ್ಲಿ ರಥಾಂಗ ಹವನ ಅಂತ ಆಗ್ತದೆ. ಆ ರಥಾಂಗ ಹವನದ ಒಂದು ವಿಶೇಷತೆ ಏನು ಅಂತ ಕೇಳಿದರೆ, ಆ ಏನು ಒಂದು ರಥದ ಅವಯವಗಳೆಲ್ಲ ಇರುತ್ತವೆ, ಅದರಲ್ಲಿರ್ತಕ್ಕಂಥ ಒಂದು ಗಾಲಿಯ ಒಂದು ಚಕ್ರಗಳಿರ್ಬೋದು, ಅದರಲ್ಲಿರ್ತಕ್ಕಂಥ ಒಂದು ತೊಲೆ ಇರಬಹುದು, ಹಾಗೂ ಆ ರಥದ ಮಧ್ಯದ ಭಾಗದಲ್ಲಿ ಮತ್ತು ಆ ಕಳಸದ ಭಾಗದಲ್ಲಿ ಒಂದೊಂದು ದೇವತೆಗಳನ್ನು ನಾವಲ್ಲಿ ಆಹ್ವಾನವನ್ನು ಮಾಡ್ತೇವೆ. ಯಾವ ಉದ್ದೇಶಕ್ಕಾಗಿ ಅಂದರೆ, ಯಾವುದೇ ಒಂದು ಧಾರ್ಮಿಕ ವಿಧಿವಿಧಾನಗಳು ನಡಿಬೇಕಾಗಿತ್ತಂತಾದರೆ ಯಾವುದೇ ರೀತಿಯ ಒಂದು ತೊಂದರೆ ಬಾರದೇ ಇರಲಿ, ಜಗತ್ತಿಗೆ ಲೋಕ ಕಲ್ಯಾಣಾರ್ಥವಾಗಿ ಆ ಒಂದು ಮಹಾರಥೋತ್ಸವ ನಡೆಯುವುದರ ಸಲುವಾಗಿ ಆ ರಥದ ಪ್ರತಿಯೊಂದು ಅವಯವಗಳಿಗೆ ಒಂದೊಂದು ದೇವತೆಗಳನ್ನು ಆಹ್ವಾನ ಮಾಡಿ ಅಲ್ಲಿ ಒಂದು ಪೂಜೆಯನ್ನು ಮಾಡಿ ಅಲ್ಲಿ ಕಲಶ ಸ್ಥಾಪನೆಗಳನ್ನು ಮಾಡಿ ಒಂದು ರಥಾಂಗ ಹೋಮ ಅಂತ ಆಗ್ತದೆ. ಆ ರಥಾಂಗ ಹೋಮವನ್ನು ಮುಗಿಸಿ ಪೂರ್ಣಾಹುತಿಯಾದ ನಂತರ ಆ ಭಗವತಿಯನ್ನು ಪುನಃ ಮತ್ತೆ ನಾವು ಇಲ್ಲಿ ಕರೆದುಕೊಂಡು ಬರ್ತೇವೆ. ಅಲ್ಲಿ ಬಂದ ನಂತರ ಮತ್ತೆ ಒಂದು ಮಹಾಮಂಗಳಾರತಿಯನ್ನು ಮಾಡಿ ಸಾಯಂಕಾಲ 4 ಗಂಟೆಗೆ ಸರಿಯಾಗಿ ಆ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ತೆಗೆದುಕೊಂಡು ಚತುರ್ವೇದ ಗೋಷ್ಠಿಯೊಂದಿಗೆ ಆ ಮಹಾತಾಯಿಯನ್ನು ಪಲ್ಲಕ್ಕಿಯಲ್ಲಿ ರಜದ ಪಲ್ಲಕ್ಕಿಯಲ್ಲಿ ಕುಳ್ಳರಿಸಿಕೊಂಡು ಆ ಮಹಾರಥದ ಹತ್ತಿರ ಹೋಗಿ ಆ ಭಗವತಿಯನ್ನು 4 ಗಂಟೆಗೆ ಸರಿಯಾಗಿ ನಾವು ಅಲ್ಲಿ ಬೆಳ್ಳಿಯ ರಜದ ಒಂದು ಪೀಠದಲ್ಲಿ ಅವಳನ್ನು ಸಿಂಗಾರ ಮಾಡಿ ಕೊಳ್ಳಿಸ್ತೇವೆ. ಇನ್ನು ಬನಶಂಕರಿ ದೇವಿಯ ದರ್ಶನ ನಂತರ ಜಾತ್ರೆಯಲ್ಲಿ ಭಕ್ತರ ಖರೀದಿ ಭರಾಟೆ ಜೋರಾಗಿದೆ. ಬರದ ನಡುವೆಯೂ ವ್ಯಾಪಾರ ವಹಿವಾಟುಗಳು ವ್ಯಾಪಾರಸ್ಥರಿಗೆ ಖುಷಿ ಕೊಟ್ಟಿದೆ. ಇದರ ಜೊತೆಗೆ ಜಾತ್ರೆಯಲ್ಲಿ ನಾಟಕ ಪ್ರದರ್ಶನಗಳು ಸಾಕಷ್ಟು ಸದ್ದು ಮಾಡ್ತಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 10ಕ್ಕೂ ನಾಟಕ ಕಂಪನಿಗಳು ವಿವಿಧ ನಾಟಕಗಳನ್ನ ಪ್ರದರ್ಶನ ಮಾಡ್ತಿವೆ.